ಬದನೆಕಾಯಿ ಎಣ್ಗಾಯಿ ಮಾಡಲು 2 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಡಿ ಕಾಯಿ ತೆಗೆದುಕೊಂಡಿದ್ದೇನೆ. ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಒಣಮೆಣಸು, ಶೇಂಗಾ ಬೀಜ, ಧನ್ಯ, ಸಣ್ಣದೊಂದು ಹುಣಸೆ ಹಣ್ಣು ಮತ್ತು ಚಿಕ್ಕದಾದಂತಹ ಈರುಳ್ಳಿಯನ್ನು ಹಾಕಿದ್ದೇನೆ. ಕಾಯಿಯನ್ನು ಸಣ್ಣಗೆ ಮಾಡಿಕೊಂಡು ಎಲ್ಲ ಮಸಾಲೆಯನ್ನು ಸೇರಿಸಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಇನ್ನೊಂದು ಕಡೆಗೆ ಬಾಣಲೆಯನ್ನು ತೆಗೆದುಕೊಂಡು ಎಣ್ಣೆಯನ್ನು ಹಾಕಿ ಕೊಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಕೆಂಪಗಾದ ನಂತರ ಟೊಮೊಟೊಯನ್ನು ಹಾಕಿ ಅದಾದ ನಂತರ ಕಟ್ ಮಾಡಿ ಇಟ್ಟಂತಹ ಬದನೆಕಾಯಿಯನ್ನು ಮಸಾಲೆಯೊಂದಿಗೆ ಸೇರಿಸಿ 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಚಿಕ್ಕದಾದ ಬೆಲ್ಲವನ್ನು ಮಸಾಲೆಗೆ ಸೇರಿಸಿದ್ದೇನೆ. ಅದಾದ ನಂತರ 5 ನಿಮಿಷಗಳ ಕಾಲ ಆದ ನಂತರ ಎಲ್ಲ ಮಸಾಲೆಯನ್ನು ಹಾಕಿ ಬೇಕಾದಷ್ಟು ನೀರನ್ನು ಸೇರಿಸಿ ಇನ್ನು ಉಳಿದ ಮಸಾಲೆಗೆ ಸಣ್ಣದಾದಂಥ ಬೆಳ್ಳುಳ್ಳಿಯನ್ನು ಹಾಕಿ ಗ್ರೈಂಡ್ ಮಾಡಿ ಹಾಕಿದ್ದೇನೆ. ಇದು 10 ನಿಮಿಷಗಳ ಕಾಲ ಇದನ್ನು ಕುದಿ ಬರಿಸಿ. ಇದಾದ ಮಸಾಲೆಯು ಗಟ್ಟಿಗಾಗುವ ತನಕ ಸ್ವಲ್ಪ ಕಾದಿರಿಸಿ. ಅದಾದ ನಂತರ ರುಚಿಯಾದ ಬದನೆಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧ.